ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ನೆನೆಸುತ್ತಾ ಎಲ್ಲ ಮಕ್ಕಳು ಸೇರಿಕೊಂಡು ನಾವು ಒಂದು ಜೈಘೋಷ ಹೊಡೆಯುವಂತ ಭಾರತ ಮಾತೆಗೆ ಭಾರತ ಮಾತೆಗೆ ಕನ್ನಡಾಂಬೆಗೆ ತಾಯಿ ಭುವನೇಶ್ವರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಮಹಾತ್ಮ ಬಸವೇಶ್ವರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದಂಥ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ವಹಿಸಿರುವಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿರುವಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ನೂತನವಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಮ್ಮ ಸಂಸ್ಥೆಯ ನೂತನ ಅಧ್ಯಕ್ಷರಾದಂಥ ರವಿಕಾಂತ್ ಪಾಟೀಲ್ ಅವರೇ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿಯ ದೊಡ್ಡ ಗ್ರಂಥಾಲಯ ಮತ್ತು ಉದಯೋನ್ಮುಖ ಬರಹಗಾರರಿಗೆ ಪ್ರೇರಣೆ ಕೊಟ್ಟು ಸಹಸ್ರಾರು ಪುಸ್ತಕಗಳಿಗೆ ಮುದ್ರಣ ಮಾಡಿ ಜ್ಞಾನದ ಒಂದು ಭಂಡಾರವನ್ನು ಜನರಿಗೆ ಪರಿಚಯಿಸುತ್ತಾ ಬರುತ್ತಿರುವ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಬಸವರಾಜ್ ಕೋನಿಕವರೇ ಮತ್ತು ಈ ಸಂದರ್ಭದಲ್ಲಿ ಸನ್ಮಾನಕ್ಕೆ ಒಳಗಾದಂಥವರು ಒಂದು ರಚನಾತ್ಮಕ ಕಾರ್ಯದಲ್ಲಿ ತೊಡಗಿಸಿಕೊಂಡಂಥ ಕುಮಾರಿ ಡಾಕ್ಟರ್ ಮಹಾಲಕ್ಷ್ಮಿ ಶರಣ್ ಡಿ ಕೆ ಸಿದ್ದರಾಮವರೇ, ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಅಮೃತ್ ಪಾಟೀಲ್ ಗುಡ್ಡೆವಾಡಿಯವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಬಹಳಷ್ಟು ಶರಣರಿದ್ದಾರೆ, ಕೆಳಗಡೆನೂ ಬಹಳಷ್ಟು ಶರಣರಿದ್ದಾರೆ, ಎಲ್ಲ ವಿದ್ಯಾರ್ಥಿನಿಯರು. ಇವತ್ತಿನ ದಿವಸ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಪ್ರವಾಸ ಮಾಡೀನಿ. ಆದ್ರೆ ಈ ಒಂದು ಸಂಸ್ಥೆಗೆ ಬಂದಾಗ ಅನಿಸ್ತು ಇದು ಗುರುಕುಲ ಅಲ್ಲ, ಇದು ಬಸವ ಸಂಸ್ಕೃತಿಯ ವಿಶ್ವವಿದ್ಯಾಲಯ. ಏನೋ ಇದು ಬಸವ ಸಂಸ್ಕೃತಿಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯ ಕೆಲವೊಂದು ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ಇವತ್ತಿನ ದಿವಸ ಅವರು ರಾಷ್ಟ್ರ ಮಟ್ಟ ಅಥವಾ ಜಾಗತಿಕ ಮಟ್ಟದ ಮಹಾಸ್ವಾಮಿಗಳು. ಬಸವಲಿಂಗ ಪಟ್ಟದೇವರಿಂದ ಸಾಮಾನ್ಯರಲ್ಲ. ಇಲ್ಲಿ ಬೀದರ್ ಭಾಷೆದಾಗ ಹೇಳ್ಬೇಕಾದ್ರೆ ಧರ್ಕಿ ಮುಗಿ ದಾಲ್ಕೆ ಬರಾಬರ್ ನಮ್ಗೆ ಅದು ನಮ್ಗೆ ಗೊತ್ತಾಗ್ತದ. ವಿಶ್ವ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ವಾಮಿಗಳದೇನಾದ ವಿಜ್ಞಾನ ತಿಳ್ಕೊತೀವಿ, ನಮ್ಗೆ ಗೊತ್ತದ. ಇವತ್ತು ಭಾರತ ದೇಶದಲ್ಲಿ ನಾವು ಓದ್ತೀವಿ. ನಾವು ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಓದ್ತೀವಿ. ನಾವು ರಾಮಾಯಣ ಅಂತ್ರಿ, ಮಹಾಭಾರತ ಅಂತ್ರಿ, ಅದ್ವೈತ ವಿಷ್ಣುದ್ವೈತ, ಆಮೇಲೆ ಬಹಳಷ್ಟು ಪಂಥಗಳು. ಅದೇ ರೀತಿಯಾಗಿ ನಮ್ಮ ಬಸವಣ್ಣವರು ಸ್ಥಾಪನೆ ಮಾಡಿದಂಥ ಏನು ಮಹಾನ್ ಧರ್ಮದ ಮತ್ತು ಅದೇ ರೀತಿಯಾಗಿ ವೀರಶೈವ ಶೈವ ಲೆಕ್ಕ ತಪ್ಪಿ, ಯಾಕಂದ್ರೆ ನಾನು ಒಂದು ಫಿಲಾಸಫಿ ವಿದ್ಯಾರ್ಥಿ ಇದ್ದೀನಿ, ತತ್ವಜ್ಞಾನ ಓದೋವಿದ್ದೀನಿ. ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಸಾಮಾನ್ಯ ಅಲ್ಲ. ಅಪ್ಪೋರಿಗೆ ಗೊತ್ತದ, ವೇದಿಕೆ ಕುಂತವರಿಗೆ ಎಲ್ಲರಿಗೂ ಗೊತ್ತದ. ಕಲ್ಯಾಣ ಕರ್ನಾಟಕ ಜಗತ್ತಿಗೆ ನಾವೇನು ಕೊಟ್ಟಿವಿ, ಭಾರತೀಯ ಶಾಸ್ತ್ರ ಕೊಟ್ಟಿವಿ. ಅದು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದಂಥ ಮಾಸಿಕೊಂಡಂಥ ವಿಜ್ಞಾನೇಶ್ವರ. ಅದಕ್ಕೆ ಹಿಂದೂಲಾಲ್ ಅನ್ನೋದು ಭಾರತೀಯ ಶಾಸ್ತ್ರ ಅನ್ನೋದು. ಬೀದರ್ ಜಿಲ್ಲೆಯ ಮಾಸಿಗೋಡು, ಭಾರತಿ ತಾಲೂಕು ಮಾಸಿಗೋಡಲ್ಲಿ ಹುಟ್ಟಿದಂಥವ್ರು ಜಗತ್ತಿಗೆ ಹಿಂದೂಲಾ ಕೊಟ್ಟರು, ಭಾರತೀಯ ಶಾಸ್ತ್ರ ಕೊಟ್ಟರು. ಜಗತ್ತಿಗೆ ಬಸವಾದಿ ಶರಣರ ನೇತೃತ್ವದಲ್ಲಿ ನಾವೇನದಲ್ಲ ಪಾರ್ಲಿಮೆಂಟ್ ಕೊಟ್ಟಿವಿ. ಆ ಪಾರ್ಲಿಮೆಂಟ್ನಲ್ಲಿ ಏನಲ್ಲ ಶರಣೆಯರು ಅಮೇರಿಕ, ರಷ್ಯಾ, ಯುರೋಪ್ದಲ್ಲಿ ಎಲ್ಲಿನೂ ಸಹ ಹೆಣ್ಮಕ್ಳು ನೀವು ಅವಕಾಶ ಇಲ್ಲ. ಮೊನ್ನೆ ತಾನೇ ವೈಸ್ ಪ್ರೆಸಿಡೆಂಟ್ ಆದರು ಅಮೇರಿಕಾದ. ಯಾವ ದೇಶದಲ್ಲಿನೂ ಸಹ ಏನಲ್ಲ ನಮ್ಮ ಒಂದು ತಾಯಂದಿರಿಗೆ ಸ್ಥಾನಮಾನ ಇದೆ. ಜಗತ್ತಿಗೆ ಪಾರ್ಲಿಮೆಂಟ್ ಕೊಟ್ಟಂಥ ಪ್ರದೇಶ ನಮ್ಮದು. ಜಗತ್ತಿಗೆ ಶರಣ ಸಾಹಿತ್ಯ, ಹೊಸ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ನಮ್ಮ ಕಲಬುರಗಿಯ ಖಾಜೆ ಮದೇನವಾಜ್ ನೇತೃತ್ವದಲ್ಲಿ ಸೂಫಿ ಸಾಹಿತ್ಯ ಕೊಟ್ಟಂಥವ್ರು ನಾವು. ಶ್ರೀಮಂತ ಬೌದ್ಧ ಪರಂಪರೆ, ಶ್ರೀಮಂತ ಜೈನ ಪರಂಪರೆ, ಅದೇ ರೀತಿಯಾಗಿ ಶ್ರೀಮಂತವಾದಂಥ ಪರಂಪರೆಗಳು ಯಾವ್ದಾರು ಕೊಟ್ಟು ಅದು ಕಲ್ಯಾಣ ಕರ್ನಾಟಕ. ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ
ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ನಾ ಹೇಳ್ತಾ ಇಲ್ಲ, ಈ ಸಿದ್ದರಾಮಯ್ಯ ಸರ್ಕಾರ ಅಂಕಿಅಂಶನೂ ಹೇಳ್ತಾರೆ. ಅತ್ಯಂತ ಹಿಂದುಳಿದ ಜಿಲ್ಲೆ ಅಂದ್ರೆ ನಾವು ಕಲಬುರಗಿ, ಆಮೇಲೆ ಯಾದಗಿರಿ. ಬೀದರ್ ಏನಲ್ಲ, ಇನ್ನ 5ನೇ ಸ್ಥಾನ ಅದ ಬೀದರ್ದು. ಅದಕ್ಕೆ ಮಕ್ಕಳೇ, ಇವತ್ತು 70ನೇ ರಾಜ್ಯೋತ್ಸವ. ಇವತ್ತು ನೀವು ಅಪ್ಪೋರ ಆಶೀರ್ವಾದದಿಂದ ಇವತ್ತು ಇಲ್ಲಿ ಗುರುಕುಲಕ್ಕೆ ವಿದ್ಯಾಭ್ಯಾಸ ಮಾಡಕ್ಕೆ ಬಂದಿರಿ. ಇದರಲ್ಲಿ ನೀವು ಏನೇನಾಗಬೇಕಂತ ವಿಚಾರ ಮಾಡಿರೋ ಮೊದಲು ನಿಮ್ಮ ಮನಸ್ಸಿನಲ್ಲಿ ನೀವು ಬದ್ಧತೆ ಇಟ್ಕೋಬೇಕು. ನಾವು ಮುಂದೆ ಏನಾಗಬೇಕು? ವಿಜ್ಞಾನಿ ಆಗಬೇಕು. ನಾ ಮುಂದೆ ಏನಾಗಬೇಕು? ಪ್ರೊಫೆಸರ್ ಆಗಬೇಕು. ನಮ್ಮ ಮುಂದೆ ಶಿಕ್ಷಕಿ ಆಗಬೇಕು. ಮುಂದೆ ನಾ SP ಆಗಬೇಕು. ಮುಂದೆ ನಾ DC ಆಗಬೇಕು. ಮುಂದೇನದಲ್ಲ, ನಾನು ಏನದಲ್ಲ, ಈ ಭಾರತ ದೇಶಕ್ಕೆ ಸೇವೆ ಮಾಡ್ಲಿಕ್ಕೆ ಸಮಾಜ ಸೇವಕಿನೂ ಆಗಬೇಕು. ಕೇವಲ ಡಾಕ್ಟರ್, ಇಂಜಿನಿಯರ್, ದುಡ್ಡು ಗಳಿಸಂಥ ಹುದ್ದೆನೇ ಅಷ್ಟೇ ಅಲ್ಲ, ಸಮಾಜ ಸೇವೆ. ಬಸವಣ್ಣವರೇ ನಮ್ಗೆ ಕೊಟ್ಟರ. ಬಸವಣ್ಣವ್ರು ಒಂದು ವೇಳೆ ಈ ಒಂದು ಜಗತ್ತಿನ ಒಂದು ಕಲ್ಯಾಣದಲ್ಲಿ ಬಂದು ಏನು ಕ್ರಾಂತಿ ಮಾಡಲಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವೇನಾದ್ರೂ ಮಾನವ ಧರ್ಮ ಕಾಡ್ತಾ ಇದ್ದಿಲ್ಲ. ಜಗತ್ತಿನಲ್ಲಿ ನಾವು ಬಹಳಷ್ಟು ಹೇಳ್ತೀವಿ, ಬಹಳಷ್ಟು ಮತಪಂಥಗಳವ. ಯಾವ ಮತಪಂಥದಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಅನ್ನದ? ಯಾವ ಮತಪಂಥದಲ್ಲಿ ಇವ ಯಾರು ಇವ ನಮ್ಮೋ ಅಂತ ಶಬ್ದದ ಹೇಳ್ರಿ. ನಾವು ಹೇಳ್ತೀವಿ ಸರ್ವಧರ್ಮ ಸಮಾನ ಅಂತ ಹೇಳಿ, ಅದು ಮಾನವೀಯತೆ ಸಲಕ್ಕೆ ಹೇಳ್ತೀವಿ ನಾವು. ಮಕ್ಕಳ್ರೆ ಎಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ನಾವು ತಿಳ್ಕೋಬೇಕಾಗ್ತದೆ. ಇವತ್ತ ಬಸವಲಿಂಗ ಪಟ್ಟದೇವರು ಇಷ್ಟು ಕ್ರಾಂತಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಅವ್ರಿಗೆ ಏನು ಬೇಕಾಗ್ಯದ? ಅವ್ರು ಬಂಗಾರದ ಮನೆ ಬೇಕಾ? ಬಂಗಾರ ತಾಟ ಬೇಕಾ? ಏನು ಬೇಕು ಅವರಿಗೆ? ಎಲ್ಲಾದ್ರೂ ಇದ್ರು ಯಾಕೆ ಮಾಡ್ತಾ ಇದ್ದಾರ? ನನಗೆ ಭಾಳ ಆಶ್ಚರ್ಯ ಐತಿ. ಇವತ್ತು ಇಲ್ಲಿ ಬಂದು 7,000 ವಿದ್ಯಾರ್ಥಿಗಳು ಇವತ್ತಿದ್ರು ಇಂಥ ಯಾವ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಗತಿ ಏನಾಗಿದೆ? ಗುಲ್ಬರ್ಗ ವಿಶ್ವವಿದ್ಯಾಲಯ ಇಷ್ಟಂತಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಡೆದು ಬೀದರ್ ಆಯಿತು, ರಾಯಚೂರು ಆಯಿತು, ಇದ್ದಿದ್ದು ವಿಶ್ವವಿದ್ಯಾಲಯನೂ ಉಳಿಸ್ಕೋತಾ ಇಲ್ಲ. ವಿಶ್ವವಿದ್ಯಾಲಯದಲ್ಲಿ ಸುಮಾರು 90% ಹುದ್ದೆಗಳು ಖಾಲಿ ಅವ. ವಿಶ್ವವಿದ್ಯಾಲಯದಲ್ಲಿ ಏನದಲ್ಲ, ಗುಣಮಟ್ಟ ಶಿಕ್ಷಣ ಇಲ್ಲ. ಪ್ರತಿ ತಿಂಗಳು ಏನದಲ್ಲ, ಪತ್ರಿಕೆಯಲ್ಲಿ ವಿಶ್ವವಿದ್ಯಾಲಯದ ಬಗ್ಗೆ ನಾವು ಆಪಾದನೆಗಳು, ಆಕ್ಷೇಪಣೆಗಳು ಕೇಳ್ತಾರೆ. ಅದಕ್ಕೆ ವಿದ್ಯಾರ್ಥಿನಿಯರಿಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಕರ್ನಾಟಕದ ಮೊದಲನೇ ಗವರ್ನರ್ ಯಾರು ಹೇಳ್ತೀರಿ ನೀವು? ಕರ್ನಾಟಕದ ಮೊದಲನೇ ರಾಜ್ಯಪಾಲರು, ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ ಯಾರು ಹೇಳ್ತೀರಿ ನೀವೀಗ? ಹೇಳ್ತೀರಿ ಯಾರಲ್ಲ? ಹೇಳ್ರಿ. ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಅಂದ್ರೆ ನೀವು KC ರೆಡ್ಡಿ ಅಂತ ಹೇಳ್ತೀರಿ. ಕರ್ನಾಟಕದ ಮೊದಲನೇ ಗವರ್ನರ್ ಅಂದ್ರೆ ಜಯಚಾಮರಾಜ ಒಡೆಯರ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀರಾ? ನಾಡ ಹಬ್ಬ, ನಮ್ಮ ಕರ್ನಾಟಕ ಹುಟ್ಟಿದ ಹಬ್ಬ ಇದು. ಇವತ್ತು ಕರ್ನಾಟಕ ಹ್ಯಾಂಗೆ ಹುಟ್ಟುತ್ತೋ ತಿಳ್ಕೋಬೇಕಲ್ಲ. ಯಾಕಂದ್ರೆ ನಮ್ಮ ದೇಶ ಸ್ವತಂತ್ರ ಆಯಿತು 1947 ಆಗಸ್ಟ್ 15ಕ್ಕೆ. ನಮಗೆ ಸ್ವತಂತ್ರ ಆಗಿಲ್ಲ, ಇದು ಸತ್ಯ ಅದ. ಚನ್ನಬಸವ ಪಟ್ಟದೇವರು ಉರ್ದು ಬೋರ್ಡ್ ಇಟ್ಕೊಂಡು ಕನ್ನಡ ಯಾಕೆ ಕಲಿಸ್ತೀರಂದ್ರೆ ಅವಾಗ ನಮ್ಮದು ರಾಜ್ಯ ಆಳ್ತಾ ಇದ್ರು ಮೀರ್ ಉಸ್ಮಾನ್ ಅಲಿ ಖಾನ್ ಅವರು. ನಮ್ಮ ರಾಜ ಗರ್ವಲಿಂದ ಹೇಳ್ತೀವಿ. ರಾಜ ಮುಸ್ಲಿಂ ಇರ್ಬೋದು, ರಾಜ ಹಿಂದೂ ಇರ್ಬೋದು, ರಾಜ ಕ್ರಿಶ್ಚಿಯನ್ ಇರ್ಬೋದು, ರಾಜ ಪಾರ್ಸಿ ಇರ್ಬೋದು, ರಾಜ ವೀರಶೈವ ಇರ್ಬೋದು, ಲಿಂಗ ಯಾರೇ ಇರಲಿ, ರಾಜನೇ. ರಾಜ ಅಂದ್ರೆ ಜಾತಿ ಧರ್ಮ ನೋಡಲ್ಲ. ಗರ್ವಲಿಂದ ಹೇಳ್ತೀವಿ ರಾಜ ಉಸ್ಮಾನ್ ಅಲಿ ಖಾನ್ ಇದ್ದ. ಅಂಥ ಸಂದರ್ಭದಲ್ಲಿ ಉರ್ದು ಕಂಪಲ್ಸರಿ ಇತ್ತು, ಉರ್ದು ರಾಜಭಾಷೆ ಇತ್ತು. ಉರ್ದು ಮುಖ ಅಂತಂದ್ರೆ ನಮ್ಮ ರಾಜ್ಯ ನಡೆದಿತ್ತು. ಆ ಸಂದರ್ಭದಲ್ಲಿ ಉರ್ದು ಬೋರ್ಡ್ ಇಟ್ಟು ಕನ್ನಡ ಕಲಿಸಿದಂಥ ಮಹಾಸ್ವಾಮಿಗಳು ಚನ್ನಬಸವೇಶ್ವರ ಪಟ್ಟದೇವರದು ಆಶೀರ್ವಾದದಿಂದ ಇವತ್ತೇನಾದ್ರೆ ನಾವು ಕರ್ನಾಟಕ ಸೇರಿದ್ದೇವೆ. ಇವತ್ತು ಕರ್ನಾಟಕ ಇವತ್ತ ನಾವು ಓದ್ತೀವಿ ಕರ್ನಾಟಕ ಅಂತ. ನಾವು ಕರ್ನಾಟಕ ಇದ್ದಿಲ್ಲ, ನಾವು ಹೈದರಾಬಾದ್ ಸ್ಟೇಟ್ದಾಗ ಇದ್ದೀವಿ. ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಬಾಂಬೆ ಸ್ಟೇಟ್ದಾಗಿದ್ದರು. ಮೈಸೂರು ಭಾಗದ 8 ಜಿಲ್ಲೆಗಳು ಅವರು ಮೈಸೂರು ರಾಜ್ಯದಾಗಿದ್ದರು. ಕೊಡಗು ಒಂದು ಸಪ್ರೇಟ್ ರಾಜ್ಯ ಇತ್ತು. ಅದೇ ರೀತಿ ಮಂಗಳೂರು ಮತ್ತು ಬಳ್ಳಾರಿ ಮದ್ರಾಸ್ ಸ್ಟೇಟ್ದಾಗಿದ್ದು. ಈ ರೀತಿ 5 ಭಾಗಗಳಲ್ಲಿ ನಮ್ಮ ಒಂದು ಕನ್ನಡ ನಾಡು, ಕನ್ನಡ ಭಾಷಿಕರ ಪ್ರದೇಶ ಹಂಚೋಗಿತ್ತು. ನಮ್ಮ ದೇಶ ಸ್ವತಂತ್ರ ಆಯಿತು 47ನೇ ಆಗಸ್ಟ್ 15ಕ್ಕೆ. ಅದು ನಮ್ಗಾಗಿಲ್ಲ. ನಮ್ಗೆ ಯಾಕೆ ಆಗಿಲ್ಲ ಅಂತಂದ್ರೆ ಬ್ರಿಟಿಷರು ಸ್ವತಂತ್ರ ಕೊಡುವಾಗ 3 ಷರತ್ತು ಇಟ್ಟಿದ್ರು. ದೇಶಿ ರಾಜರು ಭಾರತದಾಗ ಸೇರ್ಬೋದು, ಪಾಕಿಸ್ತಾನ ಸೇರ್ಬೋದು, ಅಥವಾ ಅವ್ರು ಸ್ವತಂತ್ರವಾಗಿ ರಾಜ್ಯ ಮುಂದುವರಿಸ್ಕೋಬೋದು. ಅದರ ಪ್ರಕಾರ ನಮ್ಮ ರಾಜ ಏನಪ್ಪ ಮುಂದುವರಿಸ್ಕೊಂಡೋದ. ಮುಂದೆ 1 ವರ್ಷ 1 ತಿಂಗಳು 2 ದಿವಸ ಆದ ನಂತರ ಸರ್ದಾರ್ ಪಟೇಲ್ ಅವ್ರ ದಿಟ್ಟತನದಿಂದ ನಮ್ಮ ರಾಜ ಹೇಳಿದ್ರು ಅವರು, ಸರ್ದಾರ್ ಪಟೇಲ್ ಅವರು, ತುಮ್ ಭಾರತ ದೇಶ ಶಾಮಿಲ್ ಹೋನ, ನೀವು ಭಾರತ ದೇಶ ಸೇರ್ಬೇಕು ಅಂತ ಹೇಳಿದ್ರು. ಅವು ನಮ್ಮ ರಾಜ ಅಂತ ಮೈ ಮಜ್ಬೂರು ಅಂತ ಅಂದರು. ಮಜ್ಬೂರ್ ರೈತ ಮೈ ಬಿ ಮಜ್ಬೂರು ಕ್ಯಾ ಕರ್ನಾ ಕರ್ತೆ ಅಂತ ಹೇಳಿದ್ರು.
ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಸಲಹೆ ಕೊಟ್ಟರು. ನಮ್ಮ ಸರ್ದಾರ್ ಪಟೇಲ್ ಅವರು ಅಪ್ಪರೇ ಮಿಲಿಟರಿ ಕಾರ್ಯಾಚರಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರ UN ಒಂದು ಗೊತ್ತದಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮ ರಾಜ ಹೋಗಿ ಒಂದು ಅರ್ಜಿ ಹಾಕ್ತ ಅಂತಂದ್ರೆ ಮತ್ತೇನದಲ್ಲ ನಮ್ಗೆ ಭಾರತ ದೇಶ ಸೇರ್ಲಕ್ಕೆ ಅವಕಾಶ ಸಿಗಲ್ಲ ಅಂತೇಳಿ ಅಂಬೇಡ್ಕರ್ ಏನಂದ್ರು, ನೀವು ಮಿಲಿಟರಿ ಕಾರ್ಯಾಚರಣೆ ಅನ್ಬೇಡ್ರಿ, ಆಪರೇಷನ್ ಪೋಲೋ ಅನ್ರಿ. ಇದು ಇಂಟರ್ನಲ್ ವಿಷಯ ಅದ, ಆಂತರಿಕ ವಿಷಯ ಅದ, ಅದಕ್ಕೆ ಆಪರೇಷನ್ ಪೋಲೋ ಅಂತ ಹೆಸರಿಟ್ಟು ಕಾರ್ಯಾಚರಣೆ ಮಾಡೋದು ಮಿಲಿಟರಿನಿಂದೆ, ಅದ್ರ ಹೆಸರು ಆಪರೇಷನ್ ಪೋಲೋ ಅಂತ ಇರ್ರಿ ಅಂತ ಅಂಬೇಡ್ಕರ್ ಸಲಹೆ ಕೊಟ್ಟ ಮೇಲೆ 1948 13ನೇ ಆಗಸ್ಟ್ 13ನೇ ಸೆಪ್ಟೆಂಬರ್ ಅವತ್ತಿನ ದಿವಸ 4 ದಿಕ್ಕಿನಿಂದ ಭಾರತ ದೇಶದ ಸೈನಿಕರು ಈ ಒಂದು ಹೈದರಾಬಾದ್ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಾರ. 5 ದಿವಸ ಕಾರ್ಯಾಚರಣೆ ನಡೀತದ. 17ನೇ ಸೆಪ್ಟೆಂಬರ್ 1948 ನಮ್ಮ ರಾಜ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಸರ್ದಾರ್ ಪಟೇಲ್ ಅವರಿಗೆ, ನೆಹರು ಅವರಿಗೆ ಉದ್ದೇಶಿಸಿ ಮಾತಾಡ್ತಾರೆ, ಜನರಿಗೆ ಉದ್ದೇಶಿಸಿ ಮಾತಾಡ್ತಾರೆ ಆಕಾಶವಾಣಿಯಿಂದ. ಮೈ ಭಾರತ್ में शामिल हो रहा हूँ, भारत मुल्क में, उर्दूದಲ್ಲಿ मुल्क अंदर देश है, मैं भारत मुल्क में शामिल हो रहा हूँ, आज से हमारा झंडा तिरंगा है, आसफजाई झंडा नीचे उतार रहा हूँ ಅಂತ ಹೇಳಿದ್ರು. ಆಸಫ್ಜಾಯಿ ವಂಶ ಅಂದ್ರೆ ನಿಜಾಮ್ ಅಂದ್ರೆ ಉರ್ದುವಲ್ಲಿ ಆಡಳಿತ ಅಡ್ಮಿನಿಸ್ಟ್ರೇಷನ್. ಭಾಳ ಜನರಿಗೆ ಗೊತ್ತಿಲ್ಲ ನಿಜಾಮ್ ಅಂದ್ರೆ ವಂಶ ಅಲ್ಲದು, ಆ ವಂಶ ಅಂದ್ರೆ ಆಸಫ್ಜಾಯಿ ವಂಶದ ಕೊನೆ ರಾಜ ಉಸ್ಮಾನ್ ಅಲಿ ಖಾನ್ ಅವರು ಭಾರತ ದೇಶದಾಗ ಸೇರ್ತಾರ. 17ನೇ ಸೆಪ್ಟೆಂಬರ್ಗೆ ನಿಜವಾದ ಸ್ವತಂತ್ರ ನಮ್ಗಾಯ್ತು. ಆದ್ಮೇಲೆ 8 ವರ್ಷ ನಾವು ಹೈದರಾಬಾದ್ ರಾಜ್ಯದಲ್ಲೇ ಇದ್ದೀವಿ. ಹೈದರಾಬಾದು ನಮ್ಮ ರಾಜಧಾನಿ ಇತ್ತು. ಮುಂದೇನಾಯ್ತು, ಚನ್ನಬಸವ ಪಟ್ಟದೇವರು ಏನಿದ್ದರು ಅವರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಮಾಡೋ ಹೊತ್ತಿಗೆ ಆಲೂರು ವೆಂಕಟರಾವ್ ಹೆಸರು ತೋರ್ತೀವಿ, ಡೆಪ್ಟಿ ಚನ್ನಬಸವ ಹೆಸರು. ನಮ್ಮ ಕಲ್ಯಾಣ ಕರ್ನಾಟಕದಾಗ ಶಿವಮೂರ್ತಿ ಸ್ವಾಮಿ ಅಣ್ಣನ ಹೆಸರು ತೊಂಬಲ್ಲ, RV ಬೀಳಪ್ಪ ಹೆಸರು ತೊಂಬಲ್ಲ, ಭೀಮಣ್ಣ ಖಂಡ್ರೆ ಹೆಸರು ತೊಂಬಲ್ಲ, ಅದೇ ರೀತಿಯಾಗಿ ರಾಮಚಂದ್ರ ವೀರಪ್ಪ ಹೆಸರು ತೊಂಬಲ್ಲ, ಚನ್ನಬಸಪ್ಪ ಹೆಸರು ತೊಂಬಲ್ಲ, ಮಠಮರಿ ನಾಗಪ್ಪರ ಹೆಸರು ತೊಂಬಲ್ಲ, ಪುಂಡ್ಲಿಕರಾವ್ ನ್ಯಾಮೋಟ್ರ ಹೆಸರು ತೊಂಬಲ್ಲ, ಚಂದ್ರಶೇಖರ್ ಪಾಟೀಲ್ ಮಾಧವ ಹೆಸರು ತೊಂಬಲ್ಲ. ಇವರೆಲ್ಲ ಏಕೀಕರಣದ ರೂವಾರಿಗಳು. ಕರ್ನಾಟಕದಲ್ಲಿ ನಾವು ಸೇರಬೇಕು, ಬೀದರ್, ಗುಲ್ಬರ್ಗ, ರಾಯಚೂರು ಹೋರಾಟ ಮಾಡಿದವರು. ಈ ಒಂದು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಆಗಿದ್ದು ಆಂಧ್ರ ಪ್ರದೇಶ. ಕರ್ನೂಲ್ ರಾಜಧಾನಿ ಐತಿ. ಯಾಕಾಯ್ತು ಅಂದ್ರೆ ಆ ಒಂದು ತಮಿಳುನಾಡು ಜನ ತೆಲುಗು ಮಾತಾಡೋ ಜನರ ಮೇಲೆ ಭಾಳ ಶೋಷಣೆ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಪ್ರತ್ಯೇಕ ತೆಲುಗು ರಾಜ್ಯ ಬೇಕು ಅಂದಾಗ ಆ ಒಂದು ಹೋರಾಟ ಇತ್ತು. ಹೊಟ್ಟಿ ರಾಮುಲು ಅಂತ MLA ಅವರು ಅಮೌಂಟ್ ಉಪವಾಸ ಕುಂತು ಅವರು ಮರಣ ಹೊಂದಿದ್ರು. ಅವಾಗ ಪಂಡಿತ್ ನೆಹರು ಗಂಭೀರವಾಗಿ ಪರಿಗಣಿಸಿ ಸರ್ದಾರ್ ಪಟೇಲ್ ಜೊತೆ ಸಮಾಲೋಚನೆ ಮಾಡಿ ಸಪ್ರೇಟ್ ಆಂಧ್ರ ಪ್ರದೇಶ ರಚನೆ ಮಾಡ್ತಾರೆ 1953ರಲ್ಲಿ. ಇದು ಯಾಕೆ ಹೇಳ್ತಾರೆ ಅಂದ್ರೆ ರಾಜ್ಯದ ಉತ್ಸವದ ಇದು. ಅದು ಆದ್ಮೇಲೆ ಎಲ್ಲ ಭಾಷೆದ ರಾಜ್ಯಗಳಾಗಬೇಕು ಹೋರಾಟ ನಡೆದು ಕರ್ನಾಟಕ ಏಕೀಕರಣ ಚಳವಳಿ ನಡೀತು. ಅಂಥ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಕೂಡಿಸ್ತಾರೆ. ಕಮಿಷನ್ ಅಂದ್ರೆ ಆಯೋಗ. ಆ ಆಯೋಗದ ಕೆಲಸ ಏನಂದ್ರೆ ಯಾವ ಭಾಷೆ ಮಾತಾಡೋ ಜನರ ಎಲ್ಲೆಲ್ಲಿದ್ದಾರ, ಬಹುಸಂಖ್ಯಾತರೆಲ್ಲರ ಸ್ಟಡಿ ಮಾಡಿ ವರದಿ ಕೂಡಿದೆ ಅಂತ. ಆ ವರದಿ ಪ್ರಕಾರ 1956 ನವೆಂಬರ್ 1ನೇ ತಾರೀಕಿನ ದಿವಸ ನಾವೆಲ್ಲ ವಿಶಾಲ ಕರ್ನಾಟಕ ಸೇರಿದೀವಿ. ನಾವು ಸೇರೋಕ್ಕಿಂತ ಮೊದಲ ಭಾಳ ಕಷ್ಟ ಆಗ್ಯದ ವಿದ್ಯಾರ್ಥಿಗಳೇ. ಯಾಕಂದ್ರೆ ಮೈಸೂರು ಮಹಾರಾಜರು ಏನು ಹೇಳಿದ್ರು, ಬೀದರ್, ಗುಲ್ಬರ್ಗ, ರಾಯಚೂರು ಬ್ಯಾಕ್ವರ್ಡ್ ಜನ ಇಲ್ಲಿ ಸೇರಿಸ್ಕೋಬೇಡ ಅಂದ್ರು. ಹಾಸನ್ ಮಂಡ್ಯ ಲೀಡರ್ಗಳನ್ನು ಇಲ್ಲಿ ಸೇರಿಸ್ಕೋಬೇಡ ಅಂದ್ರು, ನಮ್ಗೆ ಸೇರಿಸ್ಕೋಬೇಡ ಅಂದ್ರು. ಆದ್ರೆ ಫಜಲ್ ಅಂದ್ರು, ಮೈಸೂರು ಮಹಾರಾಜರೇ ನೀವು ಕೇಳೋಕ್ಕಾಗಲ್ಲ, ನೀವು ಹೇಳ್ದಂಗೆ ಕೇಳೋದಾಗಲ್ಲ, ಅದಕ್ಕೆ ನಾವು ಸೇರ್ತಿಲ್ಲ ಥರ ಮತ್ತು ಯಾವನು ಸೇರ್ತಿಟ್ಟಿಲ್ಲ. ಅವರು ನಿಮ್ದೇನ ಸೇರ್ತಿದ್ದು ನೀವು ಹೇಳ್ರಿ ಅಂತ ಮೈಸೂರು ಮಹಾರಾಜ ಕೇಳ್ತಾರೆ. ಮೈಸೂರು ಮಹಾರಾಜರು ಏನು ಹೇಳ್ತಾರ, ಈ ರಾಜ್ಯದ ರಾಜಧಾನಿ ಬೆಂಗಳೂರು ಇರಬೇಕು, ಈ ಒಂದು ರಾಜ್ಯದ ಹೆಸರು ಮೈಸೂರು ಇರಬೇಕು. ಆ ಕಂಡೀಷನ್ ಒಪ್ಕೊಂಡೇನು